ಎಸ್ ಮೇಡಮ್, ತಗೊಳ್ಳಿ. ಅರೆ, ಅದೇನು ಮಾಡ್ಕೊಂಡು ಬಂದಿರ್ತಾರೋ ಅನ್ನೋ ಹಾಗೆ ನೋಡ್ತಿದ್ಯಲ್ಲ. ತಲೆಯಲ್ಲಿರೋ ಎಲ್ಲ ಚಿಂತೆನೂ ಕಿತ್ತು ಎಸ್ದು ಇದನ್ನು ಕುಡಿರಿ. ಕುಡಿದು ವಿಶ್ರಾಂತಿ ತಗೊಳ್ಳಿ. ಏನಿದು? ಕುಡಿದು ನೋಡಿ. ಒಂದು ನಿಮಿಷ, ತಲೆಯಲ್ಲಿರೋ ಚಿಂತೆನೆಲ್ಲ ಎಸ್ದು ಅಂತ ಅಂದ್ರಲ್ಲ, ನಿಮ್ಮ ಪ್ರಕಾರ ನನಗೇನು ಚಿಂತೆ? ಮತ್ತೆ ಕುಡ್ದು ರೆಸ್ಟ್ ತಗೋ ಅಂತಂದ್ರಲ್ಲ, ರೆಸ್ಟ್ ತಗೊಳ್ಳೋ ಅಂಥದ್ದು ಏನಾಗಿದೆ ನನಗೆ? ನೀವು ಬಸ್ರಿ, ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ತಗೊಳ್ಳಿ. ಹೇಳ್ದೇ ಇದ್ದಿದ್ರೆ ಮಗುನ ಹೆತ್ತು ಡೈರೆಕ್ಟಾಗಿ ಕೈ ಕೊಡಬೇಕಾಗಿತ್ತು. ಬೇಗ ಹೇಳಿ ತಪ್ಪು ಮಾಡಿದೆ. ಬೇಗನಾ? ಕೇಳಿಸ್ಕೊಳ್ಳಿ ಮಹಾಜನಗಳೇ, ಇದು ಬೇಗ ಅಂತೆ. ನನ್ನ ಹೆಂಡತಿ ಕೆಟ್ಟ ಮೂಡಲಿದ್ದಾಳೆ ಅನ್ನೋದು ನನಗೆ ಅರ್ಥ ಆಯಿತು. ಇದನ್ನ ಕುಡೀರಿ, ಮೂಡ್ ಸರಿ ಮಾಡ್ಕೊಳ್ಳಿ. ತಗೊಳ್ಳಿ. ಬೇಡ ನನಗೆ. ಅರೆ, ನಿಮಗೋಸ್ಕರ ಮಾಡ್ಕೊಂಡು ಬಂದಿದ್ದೀನಿ. ನಾನೇನು ಮಾಡ್ಕೊಂಡು ಬನ್ನಿ ಅಂತ ಹೇಳಲಿಲ್ವಲ್ಲ. ನನಗಿನ್ ಬೆಲೆನೇ ಇಲ್ವಾ? ಏನು? ನೀನು ಬಸ್ರಿ ಅಂತ ಈಗಾಗಲೇ ತಡವಾಗಿ ಹೇಳಿದ್ದಲ್ಲದೆ ಹೇಳದೇ ಇರಬೇಕಿತ್ತು ಅಂತ ಅನ್ನಿಸ್ತಾ ನಿನಗೆ? ಒಬ್ಬ ಗಂಡನ ಭಾವನೆಗಳಿಗೆ ಬೆಲೆನೇ ಇಲ್ವಾ? ನಿನಗೆ ನೀನು ಅನ್ಕೊಂಡಿದ್ದೇ ಸರಿ. ಒಂದು ಜೀವನ ಹೊಟ್ಟೆಲಿಟ್ಕೊಂಡು ಇಷ್ಟೊಂದು ನಿಷ್ಕಾಳಜಿಯಿಂದ ಹೇಗಿರ್ತೀಯಾನು? ಕೇರ್ಲೆಸ್ಸು. ಯಾರು ಬಿಟ್ಟು ಹೋಗಿದ್ದು? ಒಂದು ಜೀವನ ಹೊಟ್ಟೆಲಿಟ್ಕೊಂಡು ನಾನು ಕೇರ್ಲೆಸ್ ಆಗಿದ್ದೀನಾ? ನೀವಿಲ್ಲ ಅಂದಿದ್ರು ನಾನು ಹೀಗೆ ಮುಂದುವರಿತಿದ್ದೆ. ನಿಮಗೆ ವಿಷಯ ತಿಳಿಸಿದ ತಕ್ಷಣ ಕಾಳಜಿ ಹೆಚ್ಚಾಗೋಯ್ತಾ? ಅದನ್ನೇ ಮತ್ತೆ ಮತ್ತೆ ಚುಚ್ಚಿ ಹೇಳಿದ್ರೆ ನಾನು ಏನು ಮಾಡಲಿ ಅನ್ನು? ಅದಕ್ಕೆ ನಾನು ಕ್ಷಮೆ ಕೇಳಿದ್ದೀನಲ್ವಾ? ನಾನು ಅವತ್ತೇ ಹೇಳಿದಾಗೆ ಇನ್ಮೇಲೆ ನೀನೇ ನನ್ನ ತಳೆದ್ರು ನಾನು ಹೋಗಲ್ಲ. ನಾನು ಹೋದ್ರು ಬದುಕಲ್ಲ. ಈ ಥರ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಪ್ರೀತಿ ಮಾಡೋದಂತೆ, ಆಮೇಲೆ ಬಿಟ್ಟು ಹೋಗೋದಂತೆ. ಬಿಟ್ಟು ಹೋಗೋದೇ ಆಗಿದ್ರೆ ಪ್ರೀತಿ ಯಾಕೆ ಮಾಡಬೇಕಾಗಿತ್ತು? ಮದುವೆ ಯಾಕೆ ಆಗಬೇಕಾಗಿತ್ತು? ಹೇಳ್ದೆ ಕೇಳ್ದೆ ಬುದ್ಧನ ಥರ ಹೊರಟೋದ್ರಿ. ನೀವು ಪ್ರೀತಿ ಮಾಡಿದ ನಿಜಾನೇ ಆಗಿದ್ದಿದ್ರೆ ಬಿಟ್ಟು ಹೋದರೆ ಹುಡ್ಕೊಂಬಂದು ಸಾಯಿಸ್ತೀನಿ ಅನ್ನೋ ಥರ ಇರಬೇಕಿತ್ತು. ಆದರೆ ನೀವು ಅದೇ ನೀನು ಮಾಡಿದೆ ಅಲ್ಲ, ಬಸ್ನ ಓವರ್ಟೇಕ್ ಮಾಡಿಕೊಂಡು ಬಂದು ನನ್ನ ಎಳ್ಕೊಂಡು ಬಂದೆ ಅಲ್ಲ. ಈ ಸ್ಥಿತಿಯಲ್ಲಿ ನೀನು ಮಾಡಿರೋ ಸಾಹಸನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸರ್, ಈ ವಿಷಯನ ನನ್ನ ಮನೇಲಿ ಯಾರಿಗೂ ಹೇಳಿಲ್ಲ. ನೀವು ಇದ್ರ ಬಗ್ಗೆ ಜೋರಾಗಿ ಮಾತಾಡಬೇಡಿ. ಅದನ್ನು ಅಲ್ಲೇ ಬಿಟ್ಬಿಡಿ. ಎನಿವೆ, ಥ್ಯಾಂಕ್ ಯು ಫಾರ್ ದಿಸ್. ಹಲೋ, ಈ ಟ್ರೈನು ತೊಗೊಂಡೋಗಿ. ಸರಿ. ನೋಡು ಪ್ರಿಯಾ, ಹಿಂದೆ ಆಗಿದ್ನೆಲ್ಲ ಮರೆತು ಮುಂದೆ ಸಾಗೋದನ್ನು ಕಲಿ ಅಂತ ನಾನು ನಿನಗೆ ರಗಡ ಸಲ ಹೇಳೀನಿ. ಮಕ್ಕಳನ್ನು ಹೊತ್ತು ಹೆತ್ತು ಬೆಳೆಸಿ ಈಗ ಮನಸ್ಸಿನಾಗೂ ಭಾರ ಹೊತ್ಕೊಂಡು ಓಡಾಡಕತ್ತಿ. ನೋಡ, ಫಾರಿನಿಂದ ಇನ್ನೊಬ್ಬ ಮಗ ಬರ್ತದಾನ. ಅವನ ಮುಂದೆ ನೀ ಹಿಂಗೆ ಸಪ್ಪಿ ಮಾರಿ ಇಟ್ಕೊಂಡು ಓಡಾಡಿದ್ರೆ ಹ್ಯಾಂಗ? ನೀನೇ ಹೇಳು. ಏ ಪ್ರಿಯಾ, ಒಂದೀಟು ನಗೋ, ಒಂದೀಟು ಸಣ್ಣಗೆ ನಗೋ ಪ್ರಿಯಾ.
ಕಾರ್ ಬಂತು. ನೋಡದೇನೆ, ನಿನ್ನ ಮಾರಿ ಮ್ಯಾಲೆ ನಗು ಬಂತು, ಗೇಟ್ನೊಳಗೆ ಕಾರ್ ಬಂತು. ಪ್ರಿಯಾ, ನಮ್ಮ ಮಗ 8 ವರ್ಷ ಆದ್ಮೇಲೆ ಫಾರಿನಿಂದ ಹೊಳ ಬರ್ತದನ ನೆಪ್ಪದ ಏನ್ ನಿನಗೆ? ಇಲ್ರಿ, ಭಾಳ ವರ್ಷ ಆತು ಅಂತ ಮಾತ್ರ ನೆನಪದ. ಹಾ, ಭಾಳ ವರ್ಷನೂ ಆತು. ಆಗ ನನಗೆ ಈ ವಸನ್ ಇರಲಿಲ್ಲ, ಮತ್ತು ಬಣ್ಣ ಹಚ್ಚಿದನ ಕೂದಲು ಕಪ್ಪಿಗಿತ್ತು. ಆಗ ಹೋದನು, ಈಗ ಹೊಳ್ಳೆ ಬರ್ತದನ. ಬರ್ರಿ ರೀ, ಇಲ್ಲಿ ನೋಡ್ರಿ, ನೀವು ಚೂರಿ ಹಂಗ ಅವನಿಗೆ ಏನೇನೋ ಅನ್ಲಿಕ್ಕೆ ಹೋಗ್ಬೇಡ್ರಿ. ಅವ ಏನ್ ಚಿಂತೆ ಇಟ್ಕೊಂಡ್ ಬರ್ಲಿಕ್ಕೆ ಹತ್ತಾನೋ ಏನೋ. ಚಿಂತಿ? ಹೌದು, ಮತ್ ಅವನಿಗೇನು ಚಿಂತೆ ಇರ್ತೈತಿ? ಅವ ಈಗ ಡಾಲರ್ನ್ಯಾಗ 50, 50, 100 ಅಂತ ಎಣ್ಸಕತ್ತೇನೆ. ಚಿಂತಿ ಅಂತ ಚಿಂತಿ ಹೋಗಾನೇನ. ಪ್ರಿಯಾ, ಈ ಮರಿಯಾಕ ಹಂಗೆ ಮಾಡ್ಕೊಳಕತ್ತಿ? ಮಗ ಬಂದಾರ. ಹಾ, ಜನುಮವೇ ಇದ್ದರೆ ನನಗೆ ಜನಿಸುವೆ ಮಡಿಲಲಿ ನೀನದೆ.
ಅಡ್ಡಿಲ್ಲಪ್ಪ. ಫಾರಿನ್ಗೆ ಹೋಗಿ ಇಷ್ಟು ವರ್ಷ ಆದರೂ ನಮ್ಮ ನಾಡಿನ ಸಂಸ್ಕೃತಿ ಇನ್ನೂ ಮರ್ತಿಲ್ಲ ಅಂದಂಗಾತು. ಆರಾಧನೆ ಬಂದಿಲ್ಲೇನು? ಏ ನೋಡಿದ್ರೆ ತಿಳಂಗಿಲ್ಲೇನ? ಒಬ್ಬನೇ ಬಂದಿರೋದು ಕಾಣಂಗಿಲ್ಲ ನಿನಗೆ? ಇರ್ರಿ, ಅಲ್ಲ ನನಗೆ ನನ್ನ ಸೊಸಿ ನೋಡೋ ಹಂಗಾಗ್ಯದ, ಅದಕ್ಕೆ ಕೇಳಿದೆ. ಆಕೆ ಬರಲ್ಲ ಅಂದ್ಲೇನ? ಕೆಲಸ ಅಮ್ಮ, ಸಮಯ ಇಲ್ಲ. ಏ ಎಲ್ಲ ಮಾತು ಇಲ್ಲಿ ಆಡು ಮುಗಿಸ್ತಿ, ಇಲ್ಲ ಒಳಗೂ ಕರೀತಿ? ನನಗೇನಾಗ್ಯದ ನೋಡಿ, ಬಾರ ಬಾಳ. ಅಯ್ಯ ಬ್ಯಾಡು ಬ್ಯಾಡು, ಇಲ್ಲೇ ನಿಲ್ಲು, ಆರ್ತಿ ತರ್ತೀನ್ರಿ, ಬರಬೇಡ, ಬಂದೆ. ಏನಮ್ಮ ಇದೆಲ್ಲ? ನಾನೇನು ರಾಜ್ಯ ಗೆದ್ದ ಮನೆಗೆ ಬಂದಿದ್ದೀನ? ನೀ ಹೆಚ್ಚಿಗೆ ಮಾತಾಡಬೇಡ ನೋಡು, ನೀ ಹ್ಯಾಂಗ ಬಂದ್ರು ನನಗೆ ರಾಜನ. ನೀ ಏನು ಚಿಂತೆ ಮಾಡಬೇಡ, ನನ್ನ ಅಪ್ಪನ ಜೋಡಿ ಏನೂ ಮಾತಾಡಿಲ್ಲ. ನಾವು ಸಾವಕಾಶ ಕೂತು ಮಾತಾಡೋಣಂತ. ನೀ ಒಳಗ್ ಬಾ. ಪ್ರಿಯಾ, ನನಗೊಂದಿಟ್ಟು ಕೆಲಸ ಐತಿ, ಹೋಗಿ ಬರ್ತೀನಿ. ಅವನ ಜೋಡಿ ಮಾತಾಡ್ತಾ ಕುಂದ್ರೆ ಲಗುನ ಬಂದ್ಬಿಡ್ತೀನಿ. ಬಾ, ನೀ ಲಗುನ ಕೈಕಾಲು ಮುಖ ತೊಳ್ಕೊ. ಬಾ. ಸಂಜು, ಮುಂದೇನಾಗ್ತದೋ ಗೊತ್ತಿಲ್ಲಪ್ಪ. ಬೇರೇನೋ ದಿಕ್ಕು ತೋಚದೆ ನಾನು ನಿನಗೆ ಫೋನ್ ಮಾಡೀನಿ. ನೀ ನನಗೆ ಸಹಾಯ ಮಾಡ್ತಿ ಅನ್ನೋ ನಂಬಿಕೆ ನನಗದ ಮಗ. ಆರ್ಯ, ಅಮ್ಮ. ಅನು ಹೇಳಿದ ನಿಜನಾ? ಏನು ನಡೀತಿದೆ ನಿಮ್ಮಿಬ್ಬರ ಮಧ್ಯೆ? ಅಮ್ಮ, ಅದು ನಾನು ಎಲ್ಲ ಕೇಳಿಸ್ಕೊಂಡೆ. ನೀನು ಬಿಟ್ಟು ಹೊರಡ್ತಾ ಇದೆಯಾ? ಇದು ನಿಜನಾ? ಎಂಥ ಕೆಲಸ ಮಾಡಕ್ಕೆ ಹೊರಟಿದ್ಯಾ ಆರ್ಯ? ಬಿಟ್ಟು ಹೋಗೋದು ಅಂದರೆ ಅಷ್ಟು ಸುಲಭನಾ? ಕ್ಷಮಿಸಿ ಅಮ್ಮ. ಇಲ್ಲ, ಇದು ಕ್ಷಮೆ ಇಲ್ಲ. ಬಿಟ್ಟು ಹೋಗೋದು
ಎಲ್ಲದಕ್ಕೂ ಪರಿಹಾರ ಅನ್ನೋದಾದರೆ ನಾನಿವತ್ತು ಇಲ್ಲಿ ಹೀಗೆ ನಿಂತಿರೋದಕ್ಕೆ ಅರ್ಥನೇ ಇಲ್ಲ. ಈ ಆಸ್ತಿ ಸಂಬಂಧ ಎಲ್ಲದನ್ನು ಮೀರಿದ್ದು ಆ ಜವಾಬ್ದಾರಿ. ಇವತ್ತು ನೀನು ಅದನ್ನೇ ಬಿಟ್ಕೊಟ್ಟು ಸುಮ್ಮನೆ ಇದೆಯಾ ಅಂದರೆ ನೀನು ಬಿಟ್ಟು ಹೊರಟಿದ್ರ ಬಗ್ಗೆ ಏನೂ ಆಶ್ಚರ್ಯ ಇಲ್ಲ. ಆದರೆ ಇನ್ನೊಂದು ಮಾತು, ಹೀಗೆ ಹೆಂಡತಿ ಸೇವೆ ಮಾಡ್ಕೊಂಡು ಕಳೀತ್ಯಾ, ಇನ್ಮೇಲೆ ಆಫೀಸಿಗೆ ಹೋಗಲ್ವ ನೀನು? ಅಮ್ಮ, ನೀ ನನಗೆ ಸಮಾಧಾನ ಮಾಡಕ್ಕೆ ಬರಬೇಡ ಆರ್ಯ. ನೀ ತೀರ್ಮಾನ ಮಾಡಾಗಿದೆ ಅಲ್ವಾ? ನಿಜ ಹೇಳು, ಪ್ರಜ್ಞೆ ಇಟ್ಟು ಮಾಡಿರೋ ನಿರ್ಧಾರನ ಇದು? ಅಮ್ಮ, ಹರ್ಷ ಮತ್ತು ಅತ್ತಿಗೆ ಭವಿಷ್ಯಕ್ಕೆ ನಾನು ತೊಂದರೆ ಆಗಬಾರ್ದು. ಅವ್ರ ಸಂತೋಷಕ್ಕೆ ನಾನು ಅಡ್ಡಿ ಹಾಕಬಾರ್ದಮ್ಮ. ನೀ ತಪ್ಪು ಮಾಡ್ತಿದ್ಯಾ ಆರ್ಯ. ಎಲ್ಲದನ್ನು ಮೊದಲಿಂದ ನೋಡು. ಇವತ್ತು ಹೇಗೆ ನಡ್ಕೋಬೇಕು ಅನ್ನೋ ಅರಿವಾಗುತ್ತೆ ನಿನಗೆ. ಭಾವನೆಗಳ ಕೈಲಿ ಬುದ್ಧಿ ಕೊಡಬಾರ್ದು ಅಂತ ಹೇಳಿದವನು ನೀನು. ಈಗ ನೀನೇ ಆ ಕೆಲಸ ಮಾಡ್ತಿದ್ಯಾ? ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ವಿವರಿಸಕ್ಕಾಗಲ್ಲ ನನಗೆ. ನೀನ್ ಜವಾಬ್ದಾರಿ ಮರೀತಾ ಇದೆಯಾ? ಯೋಚನೆ ಮಾಡು. ನನಗೆ ಸ್ವಲ್ಪ ಸಮಯ ಬೇಕಮ್ಮ. ಹಂಗ ಹೇಳ್ಬಿಡ್ತೀನಿ ನಾನು. ಹೇಗೆ ಹೇಳಲಿ ಅಮ್ಮ, ನಾನಿಲ್ಲಿದ್ದರೆ ನನ್ನ ಜೀವನನೇ ಹಾಳಾಗೋಗುತ್ತೆ ಅಂತ ಅವ್ರನ್ನ ಎದುರು ಹಾಕ್ಕೊಂಡು ಮನೆ ಬಿಟ್ಟು ಹೋದೆ. ಸಾಧಿಸೋಕೆ ಈ ದೇಶದಲ್ಲಿ ಏನೂ ಇಲ್ಲ ಅಂತ ಅಲ್ಲೂ ಹೋಗಿ ಜೀವನ ಶುರು ಮಾಡಿದೆ. ಆ ಜೀವನ ಕೊನೆ ಆಗ್ತಿರುವಾಗ ಅರ್ಥ ಆಗ್ತಿದೆ ನಾನು ಶುರು ಮಾಡಿದ ಜಾಗನೇ ತಪ್ಪು ಅಂತ. ಇದನ್ನು ಹೇಗೆ ಹೇಳಲಿ ಅಮ್ಮ? ನನ್ನ ಕಂಪ್ನಿನೇ ಮುಳುಗೋಯ್ತಮ್ಮ. ಅಲ್ಲಿನ್ನೇನೂ ಇಲ್ಲ. ಸಾಲದ ಮೇಲೆ ಸಾಲ ತಗೊಂಡು 7 ಜನ್ಮಕ್ಕೆ ಆಗೋಷ್ಟು ತಲೆ ಮೇಲೆ ಹೊತ್ಕೊಂಡು ಕೂತಿದ್ದೀನಿ. ಇವಳು ಹಿಂಗ ನಂಬಿಕೆ ಕಳ್ಕೋಬೇಡ. ಆಗಿದ್ದಾತು ಬಿಡು. ಇನ್ನಿಷ್ಟು ಶ್ರಮ ಹಾಕಿ ಬಿಗಿ ಹಿಡಿದ್ರ ಸಾಲ ತೀರಂಗಿಲ್ಲೇನು? ನಿನಗೆ ಹೇಗೆ ಹೇಳಲಿ? 1-2 ಕೋಟಿ ಸಾಲ ಆಗಿದ್ದರೆ ಯಾವತ್ತೋ ತೀರಿಸ್ಬಿಡ್ತಿದ್ದೆ. ಸಾಲ ಇರೋದು 700 ಕೋಟಿ ಅಮ್ಮ.